ಇದು ಯಕ್ಷಗಾನದ ಭಾಗವತರು ಬಳಸುವ ತಾಳ. ಇದು ಎರೆದು ಹಣದ ತಾಳ ಅಂತ ಹೇಳ್ತಾರೆ. ಪಂಚಲೋಹದ ತಾಳ. ಇದು ತಳಬೇಲ್ ಪಟೇಲ್ ಮಹಾಬಲೆಯನವರು ಭಾಗವತರು. ಅವರ ತಾಳ ಅವರಿಗೆ ಬರಿಗೆಯ ಭಾಗವತರು ಕೊಟ್ಟ ತಾಳ ಅಂತ ಅವರು ಹೇಳಿದರು. ಸುಮಾರು 85ರಲ್ಲಿ ಇದನ್ನು ತಗೊಂಡುಕೊಂಡು ಬಂದಿದ್ದರು. ಇದು ಬೇರೆ ಭಾಗವತರ ಕೈ ದಾಟಿದ್ರಿಂದ ಸುಮಾರು 100 ವರ್ಷ ಹಳೆಯ ತಾಳ. ಇದಕ್ಕೆ ಹೀಗೆ ಹಿಡಿದುಕೊಳ್ಳುವ ಹಿಡಿ ಎದುರು ಭಾಗದಲ್ಲಿ ಸ್ವಲ್ಪ ಹಣದೆದ್ದು ಕಾಣಿಸ್ತದೆ, ಹಿಂಭಾಗದಲ್ಲಿ ಕಪ್ಪಾಗಿದೆ. ಅದು ಎರಕದ ಹಾಗೆ ಕಾಣಿಸ್ತದೆ. ಆಮೇಲೆ ಅದನ್ನು ಹಣದ ಹಾಗೆ ಕಾಣೋದಿಲ್ಲ. ಇದು ತಾಳ ಒಡೆಯುತ್ತದೆ ಅಂತ ಹೇಳ್ತಿದ್ರು. ಅಂದರೆ ಈ ತಾಳವನ್ನು ಜೋರಾಗಿ ಬಳಸಿದರೆ ಇದು ಹಿಂಜುವುದಿಲ್ಲ, ಅಗಲ ಆಗೋದಿಲ್ಲ, ಆದರೆ ಒಡೆದು ಹೋಗ್ತದೆ ಅಂತ. ತುದಿಯಲ್ಲಿ ಸೀಳು ಬರುವ ಸಾಧ್ಯತೆ ಕಡಿಮೆ. ಇದು ಪಂಚಲೋಹ. ಇದರಲ್ಲಿ ಬಂಗಾರ, ಬೆಳ್ಳಿ, ಹೀಗೆ ಒಂದು ಪಂಚಲೋಹ ಅಂತ ಏನಿದೆ ಅದು ಎಲ್ಲ ಪ್ರಮಾಣದಲ್ಲಿ ಬಳಸ್ತಿದ್ರು ಇತ್ತು ಅಂತ ಹೇಳ್ತಾರೆ. ಇದು ಹೊಡೆದರೆ ಇದಕ್ಕೆ ಇದರ ಶಬ್ದದ ಸ್ಪಷ್ಟತೆ ಭಾಳ ಜಾಸ್ತಿ, ಭಾಳ ಉತ್ತಮವಾಗಿರ್ತದೆ. ಇದು ಕೈಯಲ್ಲಿ ಹಿಡಿದು ಹೀಗೆ ಹೊಡೆದ್ರೆ ನೋಡಿ, ಬಹಳ ಸುಮಾರು 6, 7, 8 ಸೆಕೆಂಡುಗಳ ಕಾಲ ಅದರ ಅನುರಣನ ಕೇಳಿಸ್ತದೆ. ಬಹಳ ಉತ್ತಮವಾದ ಮಿಶ್ರಲೋಹದಿಂದ ಮಾಡಿದ ತಾಳ.